ಚಂದ್ರಶೇಖರ್ ಆಜಾದ್ ಭಾರತದ ಕ್ರಾಂತಿ ಚಳವಳಿಯಲ್ಲಿ ಧೈರ್ಯ, ತ್ಯಾಗ ಮತ್ತು ದಿಟ್ಟತನದ ನಾಮ. 1906ರಲ್ಲಿ ಉತ್ತರ ಪ್ರದೇಶದ ಭಾವನೆಯಲ್ಲಿ ಜನಿಸಿದ ಈ ಬಾಲಕ ಬಾಲ್ಯದಲ್ಲೇ ಒಂದು ಮಾತು ಹೇಳಿದ: ನಾನು ಆಜಾದ್, ನನ್ನನ್ನು ಯಾರು ಬಂಧಿಸಲಾರರು. ಆ ದಿನದಿಂದಲೇ ಆಜಾದ್ ಎಂಬ ಹೆಸರು ಅವರ ಜೀವನದ ಗುರುತು ಆಯಿತು. ಬ್ರಿಟಿಷರ ವಿರುದ್ಧ ಹೋರಾಡುವ ಹುಮ್ಮಸ್ಸು ಅವರ ರಕ್ತದಲ್ಲೇ ಇತ್ತು. ಗಾಂಧೀಜಿಯ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು. ನಂತರ ಹಿಂಸಾತ್ಮಕ ಕ್ರಾಂತಿಯಲ್ಲಿ ತೊಡಗಿಕೊಂಡರು. ಭಗತ್ ಸಿಂಗ್, ರಾಜಗುರು, ಸುಖದೇವರ ಜೊತೆ ಸೇರಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ರಚಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ. ಆಜಾದ್ ಎಂದಿಗೂ ಹಿಡಿಯಲ್ಪಡಲಿಲ್ಲ. ಬ್ರಿಟಿಷರು ಅವರಿಗಾಗಿ ಬಹುಮಾನ ಘೋಷಿಸಿದ್ದರು, ಆದರೆ ಯಾರೂ ಅವರನ್ನು ಹಿಡಿಯಲಿಲ್ಲ. ಒಮ್ಮೆ ಅಲಹಾಬಾದ್ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಪೊಲೀಸರಿಂದ ಸುತ್ತುವರೆದಾಗ ಆಜಾದ್ ತಮ್ಮ ಸಂಗಾತಿಗಳನ್ನು ತಪ್ಪಿಸಿಕೊಂಡು ಕೊನೆಯ ಗುಂಡು ತಾವು ತಮಗೆ ಹೊಡೆದರು. ಆಜಾದ್ ಹುಟ್ಟಿದ, ಆಜಾದ್ ಬದುಕಿದ, ಆಜಾದ್ ಸಾಯಬೇಕು ಎಂದು ತಮ್ಮ ಮಾತಿಗೆ ಜೀವ ನೀಡಿದರು. ಅವರ ದೇಹ ಬಿದ್ದರೂ ಅವರ ಧೈರ್ಯ ಎದ್ದು ನಿಂತಿತ್ತು. ಅವರ ಹೆಸರು ಇಂದಿಗೂ ಯುವಕರ ಹೃದಯದಲ್ಲಿ ಬಂಡಾಯದ ಸ್ಫೂರ್ತಿ. ಚಂದ್ರಶೇಖರ್ ಆಜಾದ್. ಧೈರ್ಯ ಎಂದರೆ ಇವರೇ, ತ್ಯಾಗ ಎಂದರೂ ಇವರೇ.